हेलो स्टूडेंट्स एल्रिಗೂ ನಮಸ್ಕಾರ। ಇವತ್ತಿನ ಒಂದು ವಿಡಿಯೋದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅವರ ಕಡೆಯಿಂದ ಬಂದಿರುವಂತ 2024 ನೀಟ್ ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ। ಹಾಗೆ ವಿಡಿಯೋನ ಮುಂದುವರಿಸೋಣ। ಯಾರೆಲ್ಲ ನಮ್ಮ ಒಂದು ಚಾನೆಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ 2024 ಮತ್ತೆ ಎಕ್ಸಾಮಿನೇಷನ್ ನಡೀತಾ ಇದೆ, ನೀಟ್ ಎಕ್ಸಾಮಿನೇಷನ್ಸ್ ನಡೀತಾ ಇದೆ। ಹಾಗಾದರೆ ಯಾವ ವಿದ್ಯಾರ್ಥಿಗಳು ಈ ಒಂದು ನೀಟ್ ಎಕ್ಸಾಮಿನೇಷನ್ಸ್ನ ಬರೀತಾರೆ ಅನ್ನೋದಾದರೆ, ಯಾರ್ಯಾರಿಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು 2024 ನೀಟ್ ಎಕ್ಸಾಮಿನೇಷನ್ಸ್ನಲ್ಲಿ ಯಾವ ಒಂದು ವಿದ್ಯಾರ್ಥಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು ಆ ಒಂದು ವಿದ್ಯಾರ್ಥಿಗಳು ಮತ್ತೆ 2024ನಲ್ಲಿ ಜೂನ್ 23ನೇ ತಾರೀಕು ಒಂದು ನೀಟ್ ಎಕ್ಸಾಮಿನೇಷನ್ಸ್ನ ನಡೆಸ್ತಾ ಇದ್ದಾರೆ ಅಂತ NTA ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ। ಈ ಒಂದು ಅಪ್ಡೇಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇಸರವನ್ನು ತಂದಿರುತ್ತೆ ಅಂತ ಹೇಳ್ಬೋದು, ಯಾಕಂದರೆ ಇದು ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಎಕ್ಸಾಮಿನೇಷನ್ಸ್ನ ನಡೆಸ್ತಾ ಇದ್ದಾರೆ। ಹಾಗಾಗಿ ಯಾಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಡೆಸ್ತಾ ಇದ್ದಾರೆ ಅನ್ನೋದು ಕೇಳಿದ್ರೆ, ಈ ಒಂದು ಎಕ್ಸಾಮಿನೇಷನ್ಸ್ನಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂಥ ವಿಧಾನ ಏನಿದೆ, ಕ್ರೈಟೇರಿಯಾ ಏನಿದೆ, ಅದು ತಪ್ಪಾಗಿದೆ। ಅದು ಸರಿಯಾಗಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿಲ್ಲ, ಅಲ್ಲಿ ಒಂದು ಪ್ರಾಬ್ಲಮ್ಸ್ ಇತ್ತು, ಆ ಒಂದು ಪ್ರಾಬ್ಲಮಿಂದಾಗಿ ಗ್ರೇಸ್ ಮಾರ್ಕ್ಸು ಸರಿಯಾಗಿ ಕೊಡೋಕ್ಕೆ ಆಗಲಿಲ್ಲ। ಈ ಒಂದು ಗ್ರೇಸ್ ಮಾರ್ಕ್ಸು ಕೊಟ್ಟಿರುವಂಥದ್ದು ಕೂಡ ತಪ್ಪಾಗಿದೆ। ಹಾಗಾಗಿ ಮತ್ತೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಯಾರಿಗೆಲ್ಲ ಸಿಕ್ಕಿದೆ, ಈ ಒಂದು 1563 ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ನೀಟ್ ಎಕ್ಸಾಮಿನೇಷನ್ಸ್ನ ಮಾಡಿಸ್ತಾ ಇದ್ದಾರೆ। ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ 1563 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ನೀಟ್ ಎಕ್ಸಾಮಿನೇಷನ್ಸ್ನ ನೀಟ್ ಎಕ್ಸಾಮಿನೇಷನ್ಸ್ನ ಜೂನ್ 23ನೇ ತಾರೀಕು ನಡೆಸ್ತಾರೆ ಅಂತ NTA ಕಡೆಯಿಂದ ಇದೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ। ಹಾಗೆ ನೀಟ್ ಎಕ್ಸಾಮಿನೇಷನ್ಸಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದವರು ಈ ಒಂದು ಎಕ್ಸಾಮಿನೇಷನ್ಸ್ನ ಬರೀಲಿಲ್ಲ ಅಂತ ಅಂದರೆ, ಅವ್ರಿಗೆ ಮತ್ತೆ ಅವಕಾಶ ಕೊಡಲಿಲ್ಲ ಅಂತಂದರೆ, ಗ್ರೇಸ್ ಮಾರ್ಕ್ಸ್ನ ತೆಗೆದು ನೀವು ನೀಟ್ ಪೇಪರ್ ಅಲ್ಲಿ ಏನು ಬರೆದಿರ್ತೀರ ಆ ಒಂದು ಆಧಾರದ ಮೇಲೆ ನಿಮ್ಮ ನೀಟನ್ನು ರಿಸಲ್ಟ್ಸನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ। ಇದು ಇವತ್ತಿನ ಒಂದು ಅಪ್ಡೇಟ್। ನಮ್ಮ ಒಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ। ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ವೀಕ್ಷಕರೇ।